ಶ್ರೀರಾಮಕೃಷ್ಣ ವಚನವೇದ. ಸುರೇಂದ್ರನ ಮನೆಯಲ್ಲಿ ಉತ್ಸವ. 15ನೇ ಜೂನ್ 1884, ಜ್ಯೇಷ್ಠ ಕೃಷ್ಣ ಷಷ್ಠಿ, ಭಾನುವಾರ. ಶ್ರೀರಾಮಕೃಷ್ಣರು ಪ್ರಾತಃ ಕಾಲವೇ ಕಾಕುರ್ಗಾಚಿ ಎಂಬ ಹಳ್ಳಿಯಲ್ಲಿರುವ ಸುರೇಂದ್ರನ ತೋಟದ ಮನೆಗೆ ಬಂದಿದ್ದಾರೆ. ಅದು ಕಲ್ಕತ್ತಕ್ಕೆ ಬಹಳ ಸಮೀಪದಲ್ಲಿಯೇ ಇದೆ. ಸುರೇಂದ್ರ ಪರಮಹಂಸರನ್ನು ಮತ್ತು ಅನೇಕ ಮಂದಿ ಭಕ್ತರನ್ನು ಇಲ್ಲಿಗೆ ಆಹ್ವಾನಿಸಿದ್ದ. ಭಕ್ತರೆಲ್ಲರೂ ಕೀರ್ತನೆಯನ್ನು ಕೇಳಲು ತೋಟದ ಮನೆಯ ಹಾಲ್ನಲ್ಲಿ ಸಾಲು ಸಾಲಾಗಿ ನಿಂತುಕೊಂಡಿದ್ದಾರೆ. ಪ್ರಾತಃ ಕಾಲದಿಂದಲೇ ಕೀರ್ತನೆ ಆರಂಭವಾಗಿದೆ. ಕೀರ್ತನಕಾರರು ಗೌರಾಂಗನ ಸನ್ಯಾಸ, ಆತ ಕೃಷ್ಣ ಪ್ರೇಮದಿಂದ ಹುಚ್ಚನಂತಾಗಿರುವಿಕೆ, ಆತನನ್ನು ಕಾಣದೆ ನವದ್ವೀಪದ ಭಕ್ತರು ಕಾತರರಾಗಿ ಅಳುತ್ತಿರುವುದು, ಇವುಗಳ ವಿಷಯವಾಗಿ ಕೀರ್ತನಕಾರರು ಹಾಡುತ್ತಿದ್ದಾರೆ. ಮರಳಿ ಬಾ ಗೌರಾಂಗ ನಿನ್ನೂರಿಗೆ. ಈಗ ಕೀರ್ತನಕಾರರು ಶ್ರೀಮತಿಯ ವಿರಹಾವಸ್ಥೆಯ ಸಂಬಂಧವಾಗಿ ವರ್ಣನೆ ಮಾಡುತ್ತಿದ್ದಾರೆ. ಆ ವರ್ಣನೆಯನ್ನು ಕೇಳಿ ಪರಮಹಂಸರು ಭಾವಾವಿಷ್ಟರಾಗಿ ಬಿಟ್ಟಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಎದ್ದು ನಿಂತು ಹೃದಯ ವಿದ್ರಾವಕ ಕರುಣ ಸ್ವರದಿಂದ ಆಶು ಕವಿತೆಯನ್ನು ಹಾಡುತ್ತಿದ್ದಾರೆ. ಹೇ ಸಖಿ, ಸಾಧ್ಯವಾದರೆ ನನ್ನ ಪ್ರಾಣವಲ್ಲಭ ಶ್ರೀಕೃಷ್ಣನನ್ನು ಇಲ್ಲಿಗೆ ಕರೆದುಕೊಂಡು ಬಾ, ಇಲ್ಲದಿದ್ದರೆ ಅಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗು, ಹೀಗೆಂದು ಹಾಡಿ ಪರಮಹಂಸರು ರಾಧೆಯ ಭಾವನೆಯಲ್ಲಿಯೇ ತದ್ಗತರಾಗಿ ಬಿಟ್ಟಿದ್ದಾರೆ. ಅವರ ಬಾಯಿಯಿಂದ ಒಂದು ಮಾತೂ ಹೊರಡುತ್ತಿಲ್ಲ. ದೇಹ ಸ್ಥಿರವಾಗಿದೆ, ಕಣ್ಣು ಅರ್ಧ ಮುಚ್ಚಿವೆ, ಸಂಪೂರ್ಣವಾಗಿ ಬಾಹ್ಯಜ್ಞಾನ ಶೂನ್ಯರಾಗಿದ್ದಾರೆ, ಎಂದರೆ ಸಮಾಧಿಸ್ಥರಾಗಿದ್ದಾರೆ. ಬಹಳ ಹೊತ್ತೇ ಆಯಿತು ಪರಮಹಂಸರಿಗೆ ಮತ್ತೆ ಬಾಹ್ಯ ಪ್ರಜ್ಞೆ ಬರಲು. ಮತ್ತೆ ಅದೇ ಕರುಣಾಮಯಿ ಕಂಠದಿಂದ ಹೇಳುತ್ತಿದ್ದಾರೆ. ಹೇ ಸಖಿ, ನನ್ನನ್ನು ನನ್ನ ಪ್ರಾಣವಲ್ಲಭ ಕೃಷ್ಣನ ಹತ್ತಿರಕ್ಕೆ ಕರೆದುಕೊಂಡು ಹೋಗಿ ಬಿಟ್ಟು ನನ್ನನ್ನು ನೀನು ನಿನ್ನ ಬದ್ಧ ದಾಸಿಯನ್ನಾಗಿ ಮಾಡಿಕೊ. ನಾನು ಎಂದೆಂದಿಗೂ ನಿನ್ನ ದಾಸಿಯಾಗಿರುವೆನು. ಕೃಷ್ಣನನ್ನು ಹೇಗೆ ಪ್ರೀತಿಸಬೇಕು ಎಂಬುದನ್ನು ತೋರಿಸಿಕೊಟ್ಟವಳು ನೀನೇ. ಹೇ ಕೃಷ್ಣ, ಹೇ ಪ್ರಾಣವಲ್ಲಭ. ಕೀರ್ತನಕಾರರು ಕೀರ್ತನೆ ಮುಂದುವರಿಸುತ್ತಿದ್ದಾರೆ. ಶ್ರೀಮತಿ ಹೇಳುತ್ತಲೇ ಇದ್ದಾಳೆ. ಸಖಿ, ನಾನು ಯಮುನೆಗೆ ನೀರು ತರಲು ಹೋಗುವುದಿಲ್ಲ. ಒಮ್ಮೆ ಕದಂಬದಡಿಯಲ್ಲಿ ನನ್ನ ಪ್ರಿಯ ಸಖನನ್ನು ನೋಡಿದೆ. ಅಲ್ಲಿಗೆ ಹೋದರೆ ನಾನು ವಿಹ್ವಳಳಾಗಿ ಬಿಡುತ್ತೇನೆ. ಪರಮಹಂಸರು ಮತ್ತೆ ಭಾವವಿಷ್ಟರಾಗುತ್ತಿದ್ದಾರೆ. ನಿಟ್ಟುಸಿರನ್ನು ಬಿಟ್ಟು ಆಕಾಂಕ್ಷಿತರಾಗಿ ಹೇಳುತ್ತಿದ್ದಾರೆ. ಆಹಾ ಆಹಾ. ಕೀರ್ತನೆ ಮುಂದುವರಿಯುತ್ತಿದೆ. ರಾಧೆ ಹೇಳುತ್ತಿದ್ದಾಳೆ. ನಿನ್ನಂಗದ ಸಂಗ ಸುಖವ ನಾನು ನೆನೆದ ಮಾತ್ರಕ್ಕೆ ನನ್ನಂಗದ ಬೇಗೆ ಹಿಂಗಿ ತಣ್ಣವಾಯಿತೇತಗೆ. ಕೀರ್ತನಕಾರರು ಆಗಾಗ ಆಶು ಕವಿತೆ ಮಾಡುತ್ತಿದ್ದಾರೆ. ಹೇ ಸಖಿಯರೇ, ನೀವು ಕಾದಿರಬಲ್ಲಿರಿ. ನನಗೆ ಒಮ್ಮೆ ಶ್ರೀಕೃಷ್ಣನನ್ನು, ನನ್ನ ಪ್ರಾಣವಲ್ಲಭನನ್ನು ತೋರಿಸಿ. ಮತ್ತೆ ಭೂಷಣಗಳಲ್ಲೆಲ್ಲ ಭೂಷಣನಾದ ಶ್ರೀಕೃಷ್ಣನನ್ನೇ ಕಳೆದುಕೊಂಡ ಮೇಲೆ ಇನ್ನೀ ಭೂಷಣಗಳೇಕೆ? ಮತ್ತೆ ಅಯ್ಯೋ, ನನ್ನ ಸುದಿನಗಳು ಹೋಗಿ ದುರ್ದಿನಗಳು ಬಂದು ಬಿಟ್ಟಿವೆ. ಕೊನೆಯದಾಗಿ ಈ ದುರ್ದಶೆಯ ದಿನಗಳು ಇಷ್ಟೊಂದು ಕಾಲ ತಳ್ಳುತ್ತಿವೆಯಲ್ಲ. ಪರಮಹಂಸರು ಆಶು ಕವಿತೆ ಮಾಡುತ್ತಿದ್ದಾರೆ. ಆ ಸುದಿನ ಇಂದೂ ಬರಲಿಲ್ಲವೇನು? ಕೀರ್ತನಕಾರರು ಆಶು ಕವಿತೆ ಮಾಡುತ್ತಿದ್ದಾರೆ. ಎಷ್ಟೊಂದು ಕಾಲವಾಗಿ ಹೋಯಿತು, ಆ ಸುದಿನ ಇನ್ನೂ ಬರಲಿಲ್ಲವೇನು? ರಾಧೆ ತನ್ನ ಸಖಿಯರಿಗೆ ಹೇಳಿದ ಮಾತನ್ನು ಕೀರ್ತನಕಾರರು ಹಾಡುತ್ತಿದ್ದಾರೆ. ನಾನು ಬದುಕಿರಲಾರೆ ಸಖಿಯರೇ, ನಾನು ಸಾಯುವೆ ನಿಶ್ಚಯ. ತಡೆಯಲಾರೆನು ಕೃಷ್ಣ ವಿರಹದ ಬೇಗೆಯ. ಯಾರಿಗೊಪ್ಪಿಸಿ ಹೋಗಲಯ್ಯೋ ನನ್ನ ಪ್ರೇಮದ ನಿಧಿಯನ್ನು. ನಾನು ಸತ್ತರೆ ಚಿತೆಯ ಬೆಂಕಿಗೆ ಒಡ್ಡದಿರು ಈ ತನುವನ್ನು. ಬೇಡಿಕೊಳ್ಳುವೆನು ಸಖಿಯರೇ, ಇದ ಎಸೆಯಬೇಡಿರಿ ಯಮುನೆಗೆ. ಏಕೆನರು ಈ ದೇಹದಲ್ಲಿ ನಾನೊಲಿದಿರುವೆ ಶ್ರೀಕೃಷ್ಣನ. ನನ್ನ ದೇಹವ ಬಿಗಿದು ಕಟ್ಟಿರಿ ತಮಾಲ ವೃಕ್ಷದ ಕೊಂಬೆಗೆ. ನನ್ನ ತನವೂ ಹೊಂದಿಕೊಳ್ಳುವುದು ಈ ತಮಾಲದ ಬಣ್ಣಕ್ಕೆ. ಏಕೆನಲು ಶ್ರೀಕೃಷ್ಣನಂತೆಯೇ ಈ ತಮಾಲವು ಶ್ಯಾಮಲ. ನನ್ನ ಕಿರಿತನದಿಂದಲೂ ಈ ಶ್ಯಾಮವರ್ಣವು ಮೋಹಕ. ನನ್ನ ಈತನು ಶ್ಯಾಮನೋರ್ವನಿಗಾಗಿಯೇ ಮುಡಿಪಾಗಿದೆ. ಕೃಷ್ಣವರ್ಣದೊಳಿರಲಿ ಈತನು ಅಗುಲುವುದೇ ಬೇಕಾಗಿದೆ. ರಾಧೆ ತನ್ನ ಎರಡನೆಯ ಪರಮಾವಧಿಯನ್ನು ಮುಟ್ಟಿ ಮೂರ್ಛೆ ಹೋಗಿ ಬಿಡುತ್ತಾಳೆ.
ಹಾ ನೆಲಕ್ಕೆ ಬಿದ್ದಳಲ್ಲ ಮೂರ್ಛೆ ಹೋದ ರಾಧೆಯು, ಕೃಷ್ಣ ಎಂಬ ಹೆಸರಿನೊಡನೆ ಮುಗಿದುದವಳ ಕಂಗಳು. ಏನು ಕಥೆಯು ಮುಗಿಯುತ್ತೇನು, ಅಯ್ಯೋ ಕೃಷ್ಣ ಪ್ರಿಯತಮ, ಒಂದೇ ಒಂದು ಕ್ಷಣದ ಹಿಂದೆ ಮಾತನಾಡಿದೆಯಲ್ಲವೇ. ಬಳಿಗೆ ಬಂದರಲ್ಲಿ ನೋಡಲು ಅವರ ಪ್ರಾಣ ಸಖಿಯರು, ಶಿಶಿರಗಂಧವಾರಿಯಿಂದ ಉಪಚಾರವಗೈದರು. ಹಲವರಳುತ ನಿಂತಿರುವರು, ರಾಧೆಗಾದ ಪಾಡಿಗೆ ತಣ್ಣೀರನ್ನು ಚಿಮುಕಿಸುವರು. ಹಲವರವಳ ವದನಕ್ಕೆ ಸಹಿಸಲಾರರೀ ಸಖಿಯರು, ರಾಧೆಗಾದ ಗತಿಯನ್ನು ಬಹುಶಃ ಮೇಲೇಳಬಹುದು ಇಷ್ಟರಲ್ಲೇ ರಾಧೆಯು. ಆದರೊಂದೇ ಶಂಕೆ ನನಗೆ, ಕೃಷ್ಣ ಪ್ರೇಮ ಮೃತಳಿಗೆ ಹರಣವ ತಂದೀವ ಶಕ್ತಿ ಇಹುದೇ ಶೀತವಾರಿಗೆ. ರಾಧೆ ಮೂರ್ಛಿತಳಾಗಿರುವುದನ್ನು ನೋಡಿ ಸಖಿಯರು ಆಕೆಯ ಕಿವಿ ಹತ್ತಿರ ಕೃಷ್ಣನಾಮವನ್ನು ಪಠಿಸುತ್ತಿದ್ದಾರೆ. ಇದು ಆಕೆಗೆ ಕಿಂಚಿತ್ ಬಾಹ್ಯ ಪ್ರಜ್ಞೆಯನ್ನು ತರುತ್ತಿದೆ. ಎದುರಿಗಿರುವ ತಮಾಲ ವೃಕ್ಷವನ್ನು ನೋಡಿ ಭಾವಿಸುತ್ತಾಳೆ, ಶ್ರೀಕೃಷ್ಣನೇ ತನ್ನೆದುರಿಗೆ ನಿಂತಿರುವನು ಎಂದು. ಶ್ಯಾಮನಾಮದಿಂದ ಹರಣ ಮರಳಿ ಬಂತು ರಾಧೆಗೆ, ಮುಗಿದ ಕಣ್ಣ ಮೆಲ್ಲ ತೆರೆದು ದಿಟ್ಟಿಸುವಳು ಸುಮ್ಮನೆ. ಕೃಷ್ಣನೆಲ್ಲೂ ಕಾಣಲಿಲ್ಲ, ಕಂಬನಿಯೊಳು ನುಡಿವಳು, ಎಲ್ಲಿರುವನು ನನ್ನ ಕೃಷ್ಣ, ಕರೆತನ್ನಿರಿ ಸಖಿಯರೇ. ಯಾರ ಹೆಸರು ಕಿವಿಯಲು ಸುರಿ ನನಗೆಚ್ಚರಗೈದಿರೋ, ಆತನನ್ನು ಒಮ್ಮೆ ನನ್ನ ಕಣ್ಣೆದುರಿಗೆ ತೋರಿರೇ. ಕಪ್ಪು ಹೊಂಗೆ ತಂಗಲನ್ನು ತೂಗುತ್ತಿರಲು ಎದುರಿಗೆ, ಅದನೇ ಕೃಷ್ಣನೆಂದು ದಿಟ್ಟಿಸುವಳು ಸುಮ್ಮನೆ. ಅಗೋ ಮಯೂರ ಪಿಂಚ ಅವನ ಮುಡಿಯ ಕಾಣಿರೆ, ಅಗೋ ಮಯೂರ ಪಿಂಚ ಅವನ ಮುಡಿಯು ಕಾಣಿರೆ. ಎನಿತು ಸೊಗಸು ಎನಿತು ಸೊಗಸು ಎನ್ನುತ್ತ ಸಖಿಗೆ ತೋರಿರೆ. ಯಾವುದೋ ನವಿಲೊಂದು ಅಲ್ಲಿ ಸುಳಿದಡಗಿತು ಎದುರಿಗೆ, ಅದನೇ ಕೃಷ್ಣ ಚೂಡವೆಂದು ಭ್ರಮಿಸಿದಳೀ ವಿಹ್ವಲೆ. ಶ್ರೀಕೃಷ್ಣ ಮಥುರೆಗೆ ಹೋಗಿದ್ದಾನೆ ರಾಜ್ಯಭಾರ ವಹಿಸಿಕೊಳ್ಳಲು. ಆತ ತನ್ನ ಬೃಂದಾವನದ ಉಡುಪು ಮತ್ತು ಕೊಳಲನ್ನು ತ್ಯಜಿಸಿ ಈಗ ರಾಜಯೋಗ್ಯ ಉಡುಗೆ ತೊಡುಗೆಗಳನ್ನು ಹಾಕಿಕೊಂಡಿದ್ದಾನೆ. ರಾಧೆಯ ಸಖಿಯರು ಸಮಾಲೋಚನೆ ನಡೆಸಿ ಒಬ್ಬ ದೂತಿಯನ್ನು ಮಥುರೆಗೆ ಕಳುಹಿಸುತ್ತಾರೆ. ಆಕೆ ದಾರಿಯಲ್ಲಿ ಒಬ್ಬ ಮಥುರಾಪುರಿ ಹೆಂಗಸಿನ ಪರಿಚಯ ಮಾಡಿಕೊಳ್ಳುತ್ತಾಳೆ. ಆಕೆಗೂ ಈ ದೂತಿಯ ವಯಸ್ಸೇ. ಆಕೆ ಈ ದೂತಿಯ ಊರು ಮೊದಲಾದವನ್ನು ಕೇಳಿ ತಿಳಿದುಕೊಳ್ಳುತ್ತಾಳೆ. ದೂತಿ ಹೇಳುತ್ತಾಳೆ, ನಾನು ಹೋಗಿ ಆತನನ್ನು ಕರೆಯಬೇಕಾಗಿಲ್ಲ, ಆತ ತಾನಾಗಿಯೇ ನನ್ನ ಹತ್ತಿರಕ್ಕೆ ಬಂದು ಬಿಡುತ್ತಾನೆ. ಬಾಯಲ್ಲಿ ಹಾಗೆಂದರೂ ಕೃಷ್ಣನ ಅರಮನೆಗೆ ಆ ಮಥುರೆಯ ಹೆಂಗಸಿನೊಡನೆ ಮುಂದುವರಿಯುತ್ತಾಳೆ. ಬೀದಿಯಲ್ಲಿ ಹೋಗುತ್ತಾ ವ್ಯಾಕುಲದಿಂದ ಅಳುತ್ತಾ ಕೂಗಿಕೊಳ್ಳುತ್ತಾಳೆ, ಹೇ ಹರಿ ಎಲ್ಲಿರುವೆ, ಹೇ ಗೋವಿಂದ ಗೋಪೀಜನ ಜೀವನ, ಹೇ ಪ್ರಾಣವಲ್ಲಭ, ಹೇ ರಾಧಾವಲ್ಲಭೆ, ಹೇ ಲಜ್ಜಾ ನಿವಾರಣ ಹರಿ, ಒಮ್ಮೆ ನನಗೆ ದರ್ಶನ ಕೊಡು. ನಾನು ಬಹಳ ಹೆಮ್ಮೆಯಿಂದ ಇಲ್ಲಿನ ನಿವಾಸಿಗಳಿಗೆ ಹೇಳಿಬಿಟ್ಟಿದ್ದೇನೆ, ನೀನೇ ಬಂದು ನನ್ನನ್ನು ಸಂಧಿಸುವೆ ಎಂದು. ನನಗೆ ಅವಮಾನ ಮಾಡಬೇಡ. ಬಿಂಕದಿ ನುಡಿವಳು ಮಥುರಾಪುರ ನಾರಿ, ಓ ನೀನಾರೇ ಗೋಪಕುಮಾರಿ, ಚಕ್ರವರ್ತಿ ಶ್ರೀ ಕೃಷ್ಣನ ನೀತರ ಹರುಕು ಬಟ್ಟೆಯೊಳ ನೋಡುವೆನೆನ್ನುವೆ. ಹಳ್ಳಿಗಮಾರಿ ಸಪ್ತದ್ವಾರಗಳ ಪಹರೆಯಾಚೆಗಿದೆ ಕೃಷ್ಣ ನಿವಾಸ. ಎಂತು ಬಂದೆ ನೀ, ನಿನಗೆಷ್ಟು ಧೈರ್ಯವೇ, ಕಾಪಿನರ ಮನೆಯ ನೀನೆಂತು ನುಗ್ಗುವೆ. ಓ ಬಿಡು, ನಿನಗಿಲ್ಲ ಪ್ರವೇಶ. ಗದ್ದಲದೊಳು ನುಡಿವಳು ಗೋಪಕುಮಾರಿ, ಓ ಪ್ರಿಯತಮ ಕೃಷ್ಣ ಗೋಪೀಜನ ಮನಹಾರಿ, ದಯಮಾಡಿಸು ಎಲ್ಲಿಹೆ ನೀ ಸುಂದರ ಮೊಗದೋರಿ. ಓ ಗೋಪೀಜನ ವಲ್ಲಭ ಮಥುರಾಪುರವಾಸ, ಓ ರಾಧಾ ಪ್ರಿಯತಮ ಬಾರ ಹೃದಯ ನಿವಾಸ. ಓ ಬಾರ ಲಜ್ಜಾ ಭಯ ದೂರ, ಬಾರ ಗೋಪೀಜನ ಜೀವನ ಧನ ಸಂರಕ್ಷಣ ಚತುರ. ಕೀರ್ತನಕಾರನು ಓ ಪ್ರಿಯತಮ ಕೃಷ್ಣ ಗೋಪೀಜನ ಮನಹಾರಿ, ದಯಮಾಡಿಸು ಎಲ್ಲಿಹೆ ನೀ ಎಂದು ಹಾಡಿದೊಡನೆ ಪರಮಹಂಸರು
ಸಮಾಧಿಸ್ಥರಾಗಿ ಬಿಟ್ಟರು. ಕೀರ್ತನೆ ಇನ್ನೇನು ಮುಗಿಯಲಿರುವುದರಿಂದ ಕೀರ್ತನಕಾರರು ಉಚ್ಚಕಂಠದಿಂದ ಹಾಡಲಾರಂಭಿಸಿದ್ದಾರೆ. ಪರಮಹಂಸರು ಮತ್ತೆ ಎದ್ದು ನಿಂತುಕೊಂಡು ಸಮಾಧಿಸ್ಥರಾಗಿ ಬಿಟ್ಟರು. ಈಗ ಕಿಂಚಿತ್ ಬಾಹ್ಯ ಪ್ರಜ್ಞೆ ಪಡೆದವರಾಗಿ ಅಸ್ಪಷ್ಟ ಸ್ವರದಿಂದ ಹೇಳುತ್ತಿದ್ದಾರೆ, ಕಿಟ್ನ ಕಿಟ್ನ. ಅವರು ಭಾವಾವಿಷ್ಟರಾಗಿದ್ದುದರಿಂದ ಕೃಷ್ಣನ ಹೆಸರನ್ನು ಉಚ್ಚರಿಸಲು ಅವರ ಕೈಯಲ್ಲಿ ಆಗುತ್ತಿಲ್ಲ. ರಾಧಾಕೃಷ್ಣ ಮಿಲನವಾಯಿತು. ಕೀರ್ತನಕಾರರು ಆ ಮಿಲನದ ಸಂಬಂಧವಾಗಿ ಹಾಡುತ್ತಾರೆ. ಪರಮಹಂಸರು ಈಗ ಆಶು ಕವಿತೆ ಮಾಡುತ್ತಿದ್ದಾರೆ. ಹೊರಗಿ ನಿಂತಿಹಳು ರಾಧಾರಮಣಿಯು ಕೃಷ್ಣ ವೃಕ್ಷದಲ್ಲಿ, ತಮಾರ ವೃಕ್ಷವ ತಬ್ಬಿಕೋ ಎನೆ ಬಂಗಾರದ ಬಳ್ಳಿ. ಈಗ ನಾಮ ಸಂಕೀರ್ತನೆ ಆರಂಭವಾಯಿತು. ಕೀರ್ತನಕಾರರು ತಾಳ ಮೃದಂಗಗಳೊಡನೆ ಹಾಡುತ್ತಿದ್ದಾರೆ. ರಾಧೇ ಗೋವಿಂದ ಜೈ ಎಂದು ಭಕ್ತರೆಲ್ಲರೂ ಉನ್ಮತ್ತರಾಗಿ ಹಾಡುತ್ತಿದ್ದಾರೆ. ಪರಮಹಂಸರು ನರ್ತಿಸುತ್ತಿದ್ದಾರೆ. ಭಕ್ತರು ಅವರ ಸುತ್ತಲೂ ಸುತ್ತುಗಟ್ಟಿ ಆನಂದದಿಂದ ನರ್ತಿಸುತ್ತಿದ್ದಾರೆ. ರಾಧೇ ಗೋವಿಂದ ಜೈ, ರಾಧೇ ಗೋವಿಂದ ಜೈ ಎಂಬ ಘೋಷವು ತೋಟದ ಮನೆಯುದ್ದಕ್ಕೂ ಮರುಧ್ವನಿ ಕೊಡುತ್ತಿದೆ. ಕೀರ್ತನೆ ಮುಗಿಯಿತು. ಈಗ ಪರಮಹಂಸರು ಭಕ್ತರೊಡನೆ ಕುಳಿತುಕೊಂಡಿದ್ದಾರೆ. ನಿರಂಜನ ಬಂದು ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದೊಡನೆಯೇ ಅವರು ಎದ್ದು ನಿಂತು ಹರ್ಷೋತ್ಕರ್ಷ ಮುಖ ಮತ್ತು ಕಣ್ಣುಗಳಿಂದ ಹೇಳುತ್ತಿದ್ದಾರೆ, ನೀನೂ ಬಂದು ಬಿಟ್ಟೆ ಮಾಸ್ಟರಿಗೆ. ನೋಡು, ಈ ಹುಡುಗ ಬಹಳ ಸರಳ. ಪೂರ್ವಜನ್ಮಗಳಲ್ಲಿ ಬಹಳವಾಗಿ ತಪಸ್ಸು ಮಾಡದಿದ್ದರೆ ನಿರಾಳತೆ, ಸರಳತೆ ಉಂಟಾಗದು. ಕಪಟತೆ, ಲೆಕ್ಕಾಚಾರದ ಬುದ್ಧಿ ಮೊದಲಾದವು ಇದ್ದುವು ಎಂದರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಲಾಗುವುದಿಲ್ಲ. ಕಾಣುವುದಿಲ್ಲವೇ ಭಗವಂತ ಯಾರ ಮನೆಯಲ್ಲಿ ಅವತರಿಸಿರುವನೋ ಆ ಮನೆಯವರು ಅತ್ಯಂತ ಸರಳರಾಗಿದ್ದುದು. ದಶರಥ ಎಷ್ಟು ಸರಳ, ನಂದ ಶ್ರೀಕೃಷ್ಣನ ತಂದೆ ಎಂಥ ಸರಳ ಜೀವಿ. ಜನ ಹೇಳುವುದುಂಟು, ಆಹಾ ಈತನೆಷ್ಟು ಸರಳ, ಈತ ನಂದಗೋಪನೇ. ನಿರಂಜನನಿಗೆ, ನೋಡು, ನಿನ್ನ ಮುಖದ ಮೇಲೆ ಕಪ್ಪು ಮುಸುಕಿಕೊಂಡಿರುವ ಹಾಗೆ ಕಾಣುತ್ತಿದೆ. ನೀನು ಆಫೀಸಿನಲ್ಲಿ ಕೆಲಸ ಮಾಡುತ್ತಿಲ್ಲವೇ? ಅದಕ್ಕಾಗಿ ಅಲ್ಲಿ ಲೆಕ್ಕಪತ್ರ ಇಡಬೇಕಾಗುತ್ತದೆ. ಅದೂ ಅಲ್ಲದೆ ಇನ್ನೂ ಅನೇಕ ವಿಧದ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಮನಸ್ಸು ಅಲ್ಲಿ ಯಾವಾಗಲೂ ಒಂದು ವಿಧವಾದ ಆಕಾಂಕ್ಷಾವಸ್ಥೆಯಲ್ಲಿ ಇರುತ್ತದೆ. ಸಂಸಾರಿಗಳಂತೆ ನೀನೂ ಚಾಕರಿ ಮಾಡುತ್ತೀಯೆ. ಆದರೆ ಒಂದು ಸ್ವಲ್ಪ ವ್ಯತ್ಯಾಸವಿದೆ. ನೀನು ನಿನ್ನ ತಾಯಿಯ ಸಲುವಾಗಿ ಚಾಕರಿ ಸ್ವೀಕರಿಸಿದ್ದೀಯೆ. ತಾಯಿ ಪೂಜಾರ್ಹಳು, ಬ್ರಹ್ಮಮಯಿ ಸ್ವರೂಪ. ಹೆಂಡತಿ ಮಕ್ಕಳಿಗಾಗಿ ನೀನು ಚಾಕರಿ ಮಾಡುತ್ತಿದ್ದುದೇ ಆಗಿದ್ದರೆ ನಾನು ಹೇಳಿಬಿಡುತ್ತಿದ್ದೆ, ಛೇ ಛೇ 10 ಸಲ ಛೇ, 100 ಸಲ ಛೇ. ಮಣಿಮಲ್ಲಿಕನಿಗೆ ನಿರಂಜನನನ್ನು ತೋರಿಸಿ, ನೋಡು, ಈ ಹುಡುಗ ಬಹಳ ಸರಳ. ಆದರೆ ಈಗ ಸ್ವಲ್ಪ ಕಾಲದಿಂದ ಒಂದಿಷ್ಟು ಸುಳ್ಳು ಹೇಳುವುದನ್ನು ಕಲಿತುಕೊಂಡು ಬಿಟ್ಟಿದ್ದಾನೆ. ಇದೇ ಈತನಲ್ಲಿರುವ ದೋಷ. ಅಂದು ಹೇಳಿ ಹೋದ ಬರುತ್ತೇನೆ ಎಂದು, ಆದರೆ ಬರಲೇ ಇಲ್ಲ. ನಿರಂಜನನಿಗೆ, ಇದಕ್ಕಾಗಿಯೇ ರಾಖಾಲ ನಿನ್ನನ್ನು ಕೇಳಿದ್ದು. ನೀನು ಏಡೇ ದೇರಕ್ಕೆ ಬಂದು ಏಕೆ ನನ್ನನ್ನು ನೋಡಲು ಬರಲಿಲ್ಲ ಎಂದು. ನಿರಂಜನ ಅಲ್ಲಿಗೆ ಕೇವಲ 2 ದಿನಕ್ಕೆ ಮಾತ್ರ ಬಂದಿದ್ದುದು. ಶ್ರೀರಾಮಕೃಷ್ಣರು ನಿರಂಜನನಿಗೆ ಮಾಸ್ಟರನ್ನು ತೋರಿಸಿ, ಈತ ಹೆಡ್ ಮಾಸ್ಟರ್, ನಿನ್ನನ್ನು ನೋಡಿ ಬರುವಂತೆ ನಾನು ಈತನನ್ನು ಕಳುಹಿಸಿದ್ದೆ ಮಾಸ್ಟರಿಗೆ. ಅಂದು ನೀನು ಬಾಬಾ ರಾಮನನ್ನು ನನ್ನ ಹತ್ತಿರಕ್ಕೆ ಕಳುಹಿಸಿದ್ದೆಯಾ? ಪರಮಹಂಸರು ಪಕ್ಕದ ಕೊಠಡಿಗೆ ಹೋಗಿ ಕೆಲವು ಮಂದಿ ಭಕ್ತರೊಡನೆ ಮಾತುಕತೆ ಆಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಆಹಾ, ಗೋಪಿಯರದು ಎಂಥ ಅನುರಾಗ! ತಮಾಲ ವೃಕ್ಷ ನೋಡಿದೊಡನೆಯೇ ಒಮ್ಮೆಗೆ ಪ್ರೇಮೋನ್ಮಾದ. ರಾಧೆಯ ವಿರಹಾಗ್ನಿ ಅಷ್ಟು ಉಜ್ವಲವಾದದ್ದು. ಇಲ್ಲಿಂದ ನೀನು ಸ್ಮರಿಸಿದೊಡನೆಯೇ, ಕಣ್ಣಿನಿಂದ ನೀರು ಸ್ರವಿಸಿದೊಡನೆಯೇ ಅದು ಇಂಗಿ ಹೋಗುತ್ತಿತ್ತು. ನೀರು ಸ್ರವಿಸುವುದೇ ತಡ, ಅದು ಆವಿಯಾಗಿ ಹೊರಟು ಹೋಗುತ್ತಿತ್ತು. ಕೆಲವು ಸಮಯ ಆಕೆಯ ಭಾವ ಎಷ್ಟು ಗಂಭೀರವಾದುದು
ಎಂಬುದು ಗೊತ್ತೇ ಆಗುತ್ತಿರಲಿಲ್ಲ. ವಿಶಾಲವಾದ ಸರೋವರಕ್ಕೆ ಆನೆ ಇಳಿದರೆ ಅದು ಜನರ ಗಮನಕ್ಕೇ ಬರುವುದಿಲ್ಲ. ಮಾಸ್ಟರ್, ಹೌದು ನಿಜ, ಗೌರಾಂಗನಿಗೂ ಹೀಗೇ ಆಗಿತ್ತು. ಅರಣ್ಯವನ್ನು ನೋಡಿ ಅದು ಬೃಂದಾಮಯವಾದುದು. ಸಮುದ್ರ ನೋಡಿ ಅದು ಯಮುನೆ ಎಂದು ಆತ ತಪ್ಪು ಭಾವಿಸಿದ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ.